ಯುವ ಪಾತ್ರದ ಜೊತೆಗೆ ಯಾವ ರೀತಿ ಅಂದ್ರೆ ಕನೆಕ್ಟ್ ಆಗಿರುತ್ತೆ? ಬಹಳಷ್ಟು ಕಲ್ತಿದ್ದೀನಿ ಈ ಒಂದು ಸಿನಿಮಾದ ಎಕ್ಸ್ಪೀರಿಯನ್ಸ್ ಇಂದ. ದೊಡ್ಡ ಮನೆಯಿಂದ ಯಾರನ್ನ ಭೇಟಿ ಆದ್ರೂ ಆ ಒಂದು ಪಾಸಿಟಿವ್ ವೈಬ್ರೇಷನ್ ಇದ್ದೇ ಇರುತ್ತೆ. ಸರೌಂಡಿಂಗ್ ಒಂದು ಆರಾನೇ ಬೇರೆ ತರ ಇರುತ್ತೆ. ಅಂಡ್ ನನಗೆ ಅನ್ಸಿದ ಮಟ್ಟಿಗೆ ಬಹಳಷ್ಟು ಸತಿ ನಾನು ಅವ್ರ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ಕಣ್ಣಲ್ಲೋ ಎಲ್ಲೋ ಒಂದ್ ಕಡೆ ಇದೆ ಸ್ವಲ್ಪ ಅಪ್ಪು ಸರಿನ ಒಂದು ಫೀಚರ್ಸು. ಸೊ ಆಲ್ಮೋಸ್ಟ್ 1/4 kg ಪ್ರೀತಿ ಅನ್ನುವಂತಹ ಸಿನಿಮಾದ ಮೂಲಕ ನೀವು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟದ್ದು. ಆಲ್ಮೋಸ್ಟ್ ಒಂದು 7 ವರ್ಷಗಳ ಜರ್ನಿ ಇದೆ. ಅದಕ್ಕಿಂತ ಹಿಂದೆ ಕೂಡ ಆಲ್ಮೋಸ್ಟ್ ಇಡೀ ಕಲೆಯನ್ನೇ ಹೊತ್ಕೊಂಡಿರುವಂತಹ ಕುಟುಂಬ ನಿಮ್ಮದು. ಸೊ ಈ ರೀತಿ ಒಂದು ಬಿಗ್ ಬಜೆಟ್ ಸಿನಿಮಾ, ಬಿಗ್ ಪ್ರೊಡಕ್ಷನ್ ಬ್ಯಾನರ್ ಇಂದ ಬರ್ತಾ ಇರುವಂತಹ ಸಿನಿಮಾ, ಪ್ಲಸ್ ಯುವ ರಾಜ್ಕುಮಾರ್ ಅವರ ಡೆಬ್ಯೂ ಸಿನಿಮಾದಲ್ಲಿ ನೀವು ಒಂದು ಪ್ರಮುಖ ಪಾತ್ರವನ್ನ ನಿರ್ವಹಿಸ್ತಾ ಇರುವಂತದ್ದು. ಸೊ ಟ್ರೈಲರ್ ಕೂಡ ಮೊನ್ನೆ ರಿಲೀಸ್ ಆಗಿದೆ. ಸೊ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇದೆ. ಸೊ ಹೇಗೆ ಅನಿಸ್ತಾ ಇದೆ ನಿಮಗೆ ಅಂತ? ಡೆಫಿನೆಟ್ಲಿ ಫಸ್ಟ್ ಆಫ್ ಆಲ್ ಈ ಒಂದು ಪ್ರಾಜೆಕ್ಟ್ ಮಾಡ್ತಿದ್ದೀನಿ ಅಂತ ಗೊತ್ತಾದಾಗ್ಲೇನೆ ತುಂಬಾ ಖುಷಿ ಇತ್ತು. ಈಗ ಟ್ರೇಲರ್ ನೋಡಿದಾಗ ಒಂದು ಸಿನಿಮಾದ ಒಂದು ಝಲಕ್ ನೋಡಿನೇ ಆ ರೆಸ್ಪಾನ್ಸ್ ಹೇಗೆ ಬರ್ತಾ ಇದೆ ಅದನ್ನ ನೋಡಿನೇ ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿದೆ. ಡೆಫಿನೆಟ್ಲಿ ರಿಲೀಸ್ಗೆ ಸಾಕಷ್ಟು ಎಕ್ಸೈಟ್ಮೆಂಟ್ನಿಂದ ಕಾಯ್ತಾ ಇದ್ದೀನಿ ನಾನೇ. ಯಾ ಸೊ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಈಗ ದೊಡ್ಡ ಮನೆ ಕಡೆಯಿಂದ ಬರ್ತಾ ಇರುವಂತಹ ಒಬ್ರು ಆರ್ಟಿಸ್ಟ್, ಈಗ ಅವ್ರದ್ದು ಡೆಬ್ಯೂ ಸಿನಿಮಾ. ಸೊ ಹಾಗಾಗಿ ನಿರೀಕ್ಷೆ ದುಪ್ಪಟ್ಟಾಗಿದೆ ಅಂತಾನೆ ಹೇಳ್ಬೋದು. ಪ್ಲಸ್ ನಿಮ್ಮ ಒಂದು ಸಿನಿಮಾ ಜರ್ನಿಯಲ್ಲಿ ಕೂಡ ಅಂದ್ರೆ ಈ ತರ ದೊಡ್ಡ ಬಜೆಟ್ ಇರುವಂತಹ ದೊಡ್ಡ ಬ್ಯಾನರ್ನ ಸಿನಿಮಾ ಆಗಿರೋದ್ರಿಂದ ಅಂದ್ರೆ ಜನಗಳ ನಿರೀಕ್ಷೆ ಅಂದ್ರೆ ಯೂಶಲಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅಂದ್ರೆ ಎಲ್ರು ಅಂದ್ರೆ ಈ ಸಿನಿಮಾದಲ್ಲಿ ಯಾರೆಲ್ಲ ಕಾಣಿಸ್ಕೋತಾರೋ ಅವ್ರೆಲ್ರಿಗೂ ಕೂಡ ಒಳ್ಳೆ ರೀಚ್ ಅಂತೂ ಡೆಫಿನೆಟ್ ಆಗಿ ಸಿಕ್ಕೇ ಸಿಗುತ್ತೆ. ಸೊ ನಿಮ್ಮ ಪಾತ್ರ ಯುವ ಪಾತ್ರದ ಜೊತೆಗೆ ಯಾವ ರೀತಿ ಅಂದ್ರೆ ಕನೆಕ್ಟ್ ಆಗಿರುತ್ತೆ, ಯಾವ ರೀತಿ ರಿಲೇಟೆಡ್ ಆಗಿರುತ್ತೆ ಅಂತ ನಿಮ್ಗೇನ್ ಅನ್ಸುತ್ತೆ? ಯಾವ ತರ ರಿಲೇಟ್ ಆಗಿರಬಹುದು ಅಂತ ನೀವು ಊಹಿಸಿದೀರಾ ಟ್ರೈಲರ್ ನೋಡಿ? ಆಕ್ಚುಲಿ ಅದೇ ಒಂದು ಫ್ಯಾಮಿಲಿ ಒಂದು ಲೈನ್ ಕೂಡ ಈ ಸಿನಿಮಾದಲ್ಲಿ ಟ್ರೈಲರ್ ಅಲ್ಲಿ ತೋರಿಸಿದ್ದಾರೆ. ಸೊ ನೀವು ಮೋಸ್ಟ್ಲಿ ಅವ್ರ ಅಕ್ಕನೋ ತಂಗಿನೋ ಅಂತ ನನಗೆ ಅನ್ನಿಸ್ತಾ ಇದೆ. ಬಹುಶಃ ಅದೇ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಸೊ ನಿಮ್ಮ ಪಾತ್ರದ ಹೆಸರೇನು ಅಂತ ಹೇಳ್ಬಿಡಿ, ಬಟ್ ನಾನು ಹೇಳಿದ್ ಸರಿನಾ ಅಂತ ಹೇಳಿ. ನಾನು ಹೇಳಿದ್ ಸರಿನೋ ಇಲ್ವೋ ಒಳ್ಳೆ ಗೆಸ್ಸು, ಬಟ್ ಅದನ್ನ ಸರಿನೋ ಇಲ್ವೋ ಅಂತ ನೀವು ಥಿಯೇಟರ್ ಅಲ್ಲಿ ನೋಡಿ. ಬಟ್ ನನ್ನ ಪಾತ್ರದ ಹೆಸರು ಶ್ವೇತಾ ಅಂತ. ಯುವ ಅವರ ಜಾಸ್ತಿ ಕಾಂಬಿನೇಷನ್ ಇರೋದು ನನಗೆ ನೀವು ಹೇಳ್ದಂಗೆ ಒಂದು ಫ್ಯಾಮಿಲಿ ಅಂದಮೇಲೆ ಅದು ಯುವ ರಾಜ್ಕುಮಾರ್ ಅವ್ರ ಜೊತೆಗೆ, ಹಾಗೆ ಸುಧಾರಾಣಿ ಮ್ಯಾಮ್, ಅಚ್ಯುತ್ ಸರ್ ಅವ್ರ ಜೊತೆಗೆ ಜಾಸ್ತಿ ನನ್ನ ಕಾಂಬಿನೇಷನ್ ಸೀನ್ಸ್ ಇರೋದು. ಆ್ಯಂಡ್ ಬಹಳಷ್ಟು ಕಲ್ತಿದ್ದೀನಿ ಈ ಒಂದು ಸಿನಿಮಾದ ಎಕ್ಸ್ಪೀರಿಯನ್ಸ್ ಇಂದ. ಆ್ಯಂಡ್ ಬಹಳಷ್ಟು ಒಳ್ಳೆ ಮೆಮರೀಸ್ ಕೊಟ್ಟಿದೆ ನನಗೆ ಆ ಶೂಟಿಂಗ್ ಟೈಮ್ ಏನಿತ್ತು. ಸೊ ಇಟ್ ಈಸ್ ಅ ವೆರಿ ಸ್ಪೆಷಲ್ ಫಿಲ್ಮ್ ನನಗಂತೂ. ಸೊ ಈಗ ಯುವ ರಾಜ್ಕುಮಾರ್ ಅವರನ್ನ ಬೇರೆ ಬೇರೆ ಕಾರಣಗಳಿಗೆ ಆಕ್ಚುಲಿ ದೊಡ್ಡ ಮನೆ ಅಭಿಮಾನಿಗಳು ಅವರನ್ನ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆಗೆ ಅಂದ್ರೆ ತಾಳೆ ಹಾಕಿ ನೋಡ್ತಾ ಇದ್ದಾರೆ, ಕಂಪ್ಯಾರಿಸನ್ ಮಾಡ್ತಿದ್ದಾರೆ. ಅಫ್ಕೋರ್ಸ್ ಯುವ ರಾಜ್ಕುಮಾರ್ ಅವರೇ ಹೇಳ್ಕೊಂಡಿದ್ದಾರೆ, ನನಗೂ ಅವ್ರಿಗೂ ಅಂದ್ರೆ ಕಂಪೇರ್ ಮಾಡಬೇಡಿ ದಯವಿಟ್ಟು, ಅವರೆಲ್ಲೋ ಇದ್ದಾರೆ, ನಾನು ಇನ್ನೂ ಕಲಿತಾ ಇದ್ದೀನಿ ಆ ಥರದ್ದೆಲ್ಲ. ಬಟ್ ನಿಮಗೆ ಅವ್ರ ಜೊತೆಗೆ ಆಕ್ಟ್ ಮಾಡುವಾಗ ಯಾವ ರೀತಿ ಅನುಭವ ಆಯಿತು? ಮತ್ತೆ ನಿಮಗೆ ಅಪ್ಪು ಸರ್ ಅಂದ್ರೆ ಅವ್ರ ಜೊತೆಗೆ ಇದ್ದಂತಹ ಅನುಭವ ಅಥವಾ ಆ ಥರದ್ದು ಏನಾದರೂ ಫೀಲ್ಸ್ ಬಂತಾ ಅಂತ? ಡೆಫಿನೆಟ್ಲಿ ಇದೆ ಸರ್. ಐ ಥಿಂಕ್ ಅಲ್ಲಿ ಯುವ ಅವರು ಒಬ್ಬರೇ ಅಲ್ಲ, ಈ ದೊಡ್ಡ ಮನೆಯಿಂದ ಯಾರನ್ನ ಭೇಟಿ ಆದ್ರೂ ಆ ಒಂದು ಪಾಸಿಟಿವ್ ವೈಬ್ರೇಷನ್ ಇದ್ದೇ ಇರುತ್ತೆ. ನಿಜವಾಗ್ಲೂ ಅವರ ಸರೌಂಡಿಂಗ್ ಒಂದು ಆರಾನೇ ಬೇರೆ ತರ ಇರುತ್ತೆ. ಆ್ಯಂಡ್ ಅದು ಡೆಫಿನೆಟ್ಲಿ ಯುವ ಅವರಲ್ಲೂ ಇದೆ. ಆ್ಯಂಡ್ ನನಗೆ ಅನ್ಸಿದ ಮಟ್ಟಿಗೆ ಬಹಳಷ್ಟು ಸತಿ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ಕಣ್ಣಲ್ಲೋ ಎಲ್ಲೋ ಒಂದು ಕಡೆ ಇದೆ ಸ್ವಲ್ಪ ಅಪ್ಪು ಸರಿನ ಒಂದು ಏನಂತಾರೆ ಫೀಚರ್ಸು ಆ್ಯಂಡ್ ಅವರು ನೋಡೋ ಲುಕ್ಗಳು ಎಲ್ಲೋ ಅವ್ರ ಜ್ಞಾಪಕ ಬರ್ತಾರೆ. ಬಟ್ ನೆನ್ನೆನೂ ನಾನು ಅದೇ ಹೇಳ್ತಾ ಇದ್ದೆ, ಅವರು ಯಾವ ಮನೆತನದಿಂದ ಬಂದಿದ್ದಾರೆ ಅದು ಒಂದು ಕಡೆ ಆದರೆ ಅವರೇ ಇಂಡಿಪೆಂಡೆಂಟಾಗಿ ಅವರು ಹೆಸರು ಬೆಳೆಸ್ಕೊಳ್ಳೋದಕ್ಕೆ ಏನೇನು ಲಕ್ಷಣಗಳು ಬೇಕೋ ಎಲ್ಲ ಅವರಲ್ಲಿದೆ. ಸೊ ಕಂಪ್ಯಾರಿಸನ್ ಆದ್ರೂ ಅವರೇ ಒಂದು ಏನಂತಾರೆ ಸ್ಥಾನ ತಗೊಂಡು ನಿಂತ್ಕೊಳ್ಳೋದಕ್ಕೆ ಅವ್ರಿಗೆ ಎಲ್ಲ ಅರ್ಹತೆಗಳು ಇದೆ ಅವರಲ್ಲಿ. ಅಷ್ಟು ಪ್ರಿಪರೇಷನ್ ಮಾಡ್ಕೊಂಡು ಬಂದಿದ್ದಾರೆ, ಅಷ್ಟು ಅವರು ಶ್ರದ್ಧೆಯಿಂದ ಶಿಸ್ತಿನಿಂದ ಶ್ರಮಿಸಿ ಆ್ಯಕ್ಷನ್ ಆಗಲಿ, ಡಾನ್ಸ್ ಆಗಲಿ, ಆ್ಯಕ್ಟಿಂಗ್ ಆಗಲಿ, ಡಬ್ಬಿಂಗ್ ಎಲ್ಲನೂ ನೀಟಾಗಿ ಕಲ್ತ್ಕೊಂಡು ವರ್ಕ್ಶಾಪ್ ಮಾಡಿ ರಿಹರ್ಸಲ್ಸ್ ಮಾಡಿ ಫೈನಲಿ ಶೂಟಿಗೆ ಬಂದಿರೋದವರು. ಸೊ ಡೆಫಿನೆಟ್ಲಿ ಆ ಒಂದು ಹೆಸರು ಅಟ್ಯಾಚ್ ಆಗಿರತ್ತೆ, ಎಸ್, ಬಟ್ ಅದೊಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಆ್ಯಂಡ್ ಆ ರೆಸ್ಪಾನ್ಸಿಬಿಲಿಟಿನ ಅವರ ಶೋಲ್ಡರ್ ಮೇಲೆ ಹೊತ್ಕೊಳ್ಳೋದಕ್ಕೆ ಅವರು ಮಾಡಿರೋ ಪ್ರಿಪ್ರೇಷನ್ಸ್ ನನ್ನ ಕಣ್ಣಾರೆ ನೋಡಿದ್ದೀನಿ ಅಂತ ಹೇಳಬಲ್ಲೆ. ಆ್ಯಂಡ್ ನಾನು ಹೇಳ್ದಂಗೆ ಹೀ ಹ್ಯಾಸ್ ಆಲ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಟು ಸ್ಟ್ಯಾಂಡ್ ಬೈ ಹಿಮ್ಸೆಲ್ಫ್ ವಿತೌಟ್ ಎನಿ
ಕಂಪ್ಯಾರಿಸನ್ ಮಾಡೇ ಮಾಡ್ತಾರೆ ಜನ, ಬಟ್ ಇದೆ ಅವ್ರಿಗೆ ಎಲ್ಲ ಕೇಪಬಿಲಿಟೀಸ್ ಇದೆ.